ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವಂತೂ ಚಲೋ ಅದೀವಿ. ಸೊ ಇಲ್ಲಿ ನೀವು ನೋಡ್ಲಿಕ್ಕತ್ತೀರಿ ನಮ್ಮ ಸೂರ್ಯ ಅವರ ಅಂದರೆ ನನ್ನ ಯಜಮಾನ್ರು ಅಂದರೆ ನನ್ನ ಗಂಡ ರಿಕ್ಷಾ ತೊಗೊಳ್ಲಿಕ್ಕತ್ತಾನ. ಆ್ಯಂಡ್ ಇಷ್ಟು ದಿನದಿಂದ ಖಾಲಿ ಇದ್ದಿದ್ದಕ್ಕೂ ಇವಾಗ ರಿಕ್ಷಾ ತೊಗೊಂಡು ಇನ್ಮೇಲಾರೆ ದುಡಿಮೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಎಲ್ಲನೂ ಪ್ರತಿಯೊಂದು ಚಲೋ ಆಗಲಿ ಆ್ಯಂಡ್ ಚಲೋ ಆಗ್ಲಿಕ್ಕತ್ತೈತಿ. ಸೊ ಅದ್ರ ಸಲುವಾಗಿ ವೇಟ್ ಮಾಡತ್ತೀವಿ. ಆ್ಯಂಡ್ ಅವ್ರ ಅಣ್ಣ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲರೂ ಪೂಜೆ ಮಾಡ್ಲಿಕ್ಕತ್ತಿದ್ರು. ಸೊ ನಾನು ಅವ್ರ ಕಾಕ ಬಂದ ಅಂತ ಹೇಳಿ ಅಲ್ಲಿ ಹೋದೆ ನಾನು ಮಾತಾಡಲಿಕ್ಕೆ ಪಪ್ಪ ಜೊತೆ. ಸೊ ಇವರೆಲ್ಲ ಪೂಜೆ ಮಾಡ್ಲಿಕ್ಕತ್ತಿದ್ರು. ಆ್ಯಂಡ್ ನನಗಂತೂ ಹ್ಯಾಪಿ ಅದೇನ. ಸೊ ಒಂದು ಕೆಲಸ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಒಟ್ಟು ಕೆಲಸ ಮಾಡತ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ನನಗಂತೂ ಸೂರ್ಯ ಮೇಲೆ ಭಾಳ ಪ್ರೌಡ್ ಫೀಲ್ ಆಗತೈತಿ. ಆ್ಯಂಡ್ ಇನ್ನು ಮುಂದಾದರೂ ಇವನು ಚಲೋ ತಮಗೆ ದುಡಿಲಿ, ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅನ್ನೋದು ಒಂದೇ ನನಗೆ ಉದ್ದೇಶ ಆಗೈತಿ. ಫೈನಲಿ ತೊಗೊಂಡು ನಾನು ಇನ್ಮೇಲೆ ಚಂದನ್ ಕೆಲಸ ಮಾಡಲಿ ಅಂತ ಇಲ್ಲಿ ನೋಡ್ರಿ ಪೂಜಾ ಮಾಡತ್ತೀವಿ. ಫಸ್ಟ್ ನಾವು ಶೋರೂಮ್ ಹತ್ರ ಪೂಜೆ ಮಾಡಿದ್ವಿ. ದೆನ್ ಮಸ್ಗಾವಿ ಒಳಗಿರುವಂತಹ ಬ್ರಹ್ಮ ದೇವಸ್ಥಾನಕ್ಕೆ ಬಂದ್ವಿ ರಿಕ್ಷಾ ತೊಗೊಂಡು ಪೂಜೆ ಮಾಡಿಸ್ಬೇಕಂತೇಳಿ. ಇಲ್ಲಿ ಉಪಾಧ್ಯಾಯರು ಪೂಜೆ ಮಾಡ್ಲಿಕ್ಕತ್ತಾರ. ಅವ್ನ ಫ್ರೆಂಡ್ಸ್ ನಾನು ಎಲ್ಲರೂ ಅವ್ರ ಕಾಕ ಇದ್ವಿ. ಆ್ಯಂಡ್ ನಿಮ್ಗೇನು ಅನ್ಸುತ್ತೆ ನನ್ನ ಗಂಡ ಅವರು ರಿಕ್ಷಾ ತೊಗೊಂಡಿದ್ರ ಬಗ್ಗೆ ಅಭಿಪ್ರಾಯ ಏನು ಅದು ತಿಳಿಸ್ರಿ. ಆ್ಯಂಡ್ ಇಷ್ಟು ದಿನ ಕೆಲಸ ಮಾಡ್ತಿದ್ದಿಲ್ಲ, ಇನ್ಮೇಲಾದರೂ ನಿಯತ್ತಾಗಿ ಕೆಲಸ ಮಾಡಲಿ. ಆ್ಯಂಡ್ ಯಾವ ಕೆಟ್ಟ ದೃಷ್ಟಿನೂ ನನ್ನ ಗಂಡನ ಮೇಲೆ ಬೀಳಬಾರ್ದು. ಆ್ಯಂಡ್ ಚೆನ್ನಾಗಿ ಗಾಡಿ ಹೊಡಿಲಿ ಆ್ಯಂಡ್ ಸುರಕ್ಷಿತವಾಗಿರಲಿ ಅಂತ ಅಷ್ಟೇ ಬಿಡ್ಕೋತೀನಿ ನಾನು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತೈತಿ. ಇನ್ನಾದರೂ ದುಡಿತಾರು ಆ್ಯಂಡ್ ಮನೆ ನಡೆಸ್ಕೊಂಡು ಹೋಗ್ತಾರು, ಜವಾಬ್ದಾರಿ ತಗೋತಾರು ಅಂತ ಅಂದ್ಕೊಂಡೇನಿ. ನಂಗೆ ಭಾಳ ಖುಷಿ ಆಗತೈತಿ. ಆ್ಯಂಡ್ ಒಬ್ಬರು ಕಮೆಂಟ್ ಹಾಕಿದ್ರು ಏನಂದ್ರೆ ಈ ಇದ್ರೊಳಗೆ ನೀವು ಕಾರ್ ತೊಗೊಂಡು ಶೋಕಿ ಮಾಡೋ ಬದಲಿ ರಿಕ್ಷಾ ತೊಗೊಂಡು ದುಡಿಯಾತೀರಿ ಅಂತೇಳಿ. ಅದು ಭಾಳ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ಬರು ಪೂಜೆ ಮಾಡಿದ್ವಿ. ಆ್ಯಂಡ್ ಭಾಳ ಜನ ಅನ್ನತ್ತೀರಿ ನೀವು ವ್ಲಾಗ್ ಮಾಡತ್ತಿಲ್ಲ ಅಂಥೇಳಿ. ಇನ್ನೊಂದು 15 ದಿನ ಗ್ಯಾಪ್ ತೊಗೊಳ್ತೀನಿ ರೀ. ದೆನ್ ನೆಕ್ಸ್ಟ್ ಆಮೇಲೆ ನಾನು ವಾಪಸ್ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಲೈವ್ ಬಂದಾಗೂ ಹೇಳಿದ್ದೀನಿ. ಆಮೇಲೆ ನೆಕ್ಸ್ಟ್ ಒಂದು ರೌಂಡ್ ಹೋಗಿ ಬಂದ್ವಿ ದೇವ್ರಿಗೆ ಗುಡಿಗೆ ಪ್ರದಕ್ಷಿಣ ಅದ್ರೊಳಗೆ ಹಾಕ್ತಾರೆ ಅಂಥೇಳಿ ಪದ್ಧತಿ. ಸೊ ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಸೊ ಗೈಸ್ ಮತ್ತು ವಿರಾಟ್ ಹೋಟೆಲಿಗೆ ಕರ್ಕೊಂಬಂದ್ರಿ. ನನಗೆ ಸಪ್ರೇಟಾಗಿ ಒಬ್ಬಟ್ಟಿಗೆ ಪಾರ್ಟಿ ಕೊಡ್ಸಕ್ಕೆ ನಿನ್ನೆ ತೊಗೊಂಡಿದ್ದು ರಿಕ್ಷಾ ನಿನ್ನೆಲ್ಲ ಫ್ರೆಂಡ್ಸನ್ನು ಕರ್ಕೊಂಡು ಹೋಗಿ ಬಂದ ನಾನು ಕರ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಇವತ್ತು ನಾವು ಕಾಡಿಗೆ ನಾ ಇವತ್ತು ಕರ್ಕೊಂಡು ಗಾಡಿಯಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಮಳೆ ಒಂದು ಹಾಡಿತ್ತು ನೋಡ್ರಿ ಎಷ್ಟು ತುಸ್ಕೊಂಡಿದ್ದೇನೆ. ನಾನು ಏನು ತುಸ್ಕೊಂಡಿಲ್ಲ. ಅವನದು ರೇನ್ ಕೋಟ್ ಐತ್ರಿ, ಅವ್ನ ಟೈಮ್ ಹಾಕ್ಕೊಂಡಿಲ್ಲ ಅದನ್ನು, ಅದಕ್ಕೆ ಹಂಗಾಗೈತಿ. ಬಟ್ ಎನಿವೇ ಈಗ ಪಾರ್ಟಿ ಕೊಡ್ಸಕ್ಕೆ ಬಂದನ್ರಿ. ಒಂದು ಮಟನ್ ಏನಂತಾರೆ ಮಟನ್ ಬಿರಿಯಾನಿ, ಒಂದು ಚಿಲ್ಲಿ ಚಿಕನ್ ಹೇಳಿದ್ದೇವೆ ರೀ. ಚಿಕನ್ ಚಿಲ್ಲಿ ಎರಡೂ ಬಂದಿರಿ. ಅಳಿ ಎಲ್ಲ ಮಗಳ ಗಂಟ ಅಷ್ಟೇ. ಈಗ ಉಣ್ಣಾಕೆ ಬಂದೀವಿ. ಉಣ್ಣೋದು ಬೇಕಾದ್ರೆ ತೋರಿಸ್ತೀವಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ತೀವಿ. ಆದರೆ ಇದನ್ನು ನೋಡಿರಿ. ಆ್ಯಂಡ್ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹಾಕ್ರಿ. ಈಗರೆ ಬುದ್ಧಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಆ್ಯಂಡ್ ಕಾರ್ ತೊಗೊಂಡು ಶೋಕಿ ಮಾಡೋ ಬದಲಿ ರಿಕ್ಷಾ ತೊಗೊಂಡು ದುಡಿಯಾಕತ್ತಾನೀಗ. ಅದು ಅದನ್ನೇ ಹೇಳತ್ತೇನೆ ನಾವು. ಸೊ ಈಗರೆ ಮೈ ಬಡಿಸಿ ದುಡಿಯತ್ತಾನು. ಅದೇವತ್ತು ಹಿಂಗೆ ಇರಲಿ ಅಂಥೇಳಿ ನಾ ಬಿಡ್ಕೋತೀನಿ. ಆ್ಯಂಡ್ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಇವ್ರ ಮೇಲೆ. ಸೊ ಯಾ ಥ್ಯಾಂಕ್ ಯು. ಆ್ಯಂಡ್ ಈಗ ಊಟ ಮಾಡ್ತೀರಿ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡ್ರಿ. ವ್ಲಾಗ್ಸ್ ಕಂಟಿನ್ಯೂ ಬರ್ತಿರ್ತಾವೆ.